ನೋಡಿ, ಸದ್ಯ ಭೀಕರ ಬರಗಾಲ ಆವರಿಸಿದೆ. ಜೊತೆಗೆ ರೈತರು ಕೂಡ ಸಾಕಷ್ಟು ಸಂಕಟ, ಜೊತೆಗೆ ಸಾಲ ಶೂಲ ಮಾಡ್ಕೊಂಡೇನೋ ಬೆಳೆಯನ್ನು ಬೆಳೀತಾ ಇದ್ದಾರೆ ಅಶ್ವಿನಿ. ಅಂತ ಸಂದರ್ಭದಲ್ಲಿ ಈ ಮಳೆ ಕೈ ಕೊಟ್ಟಂತ ಸಂದರ್ಭದಲ್ಲಿ ಅವ್ರಿಗೆ ಏನು ಮಾಡೋದಂತಾನೆ ತೋಚುತ್ತಾ ಇಲ್ಲ. ಒಂದಿಷ್ಟು ಜನ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಸೊ ಸದ್ಯ ಈಗ 15 ದಿನದಲ್ಲಿ ಕೇಂದ್ರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಸಾಲ ಮರುಪಾವತಿ ಅವಧಿಯನ್ನು ಮುಂದೂಡಿಕೆ ಮಾಡಲಾಗುತ್ತೆ. ಅದರ ಸಂಬಂಧಪಟ್ಟಂತೆ ಸಿಎಂ ಮಾತನಾಡ್ತಾ ಇದ್ರು, ಕೇವಲ ನನಗೆ ರಿಪೋರ್ಟ್ ಎಲ್ಲ ಬೇಡ, ಕಿವೆಲ್ಲ ಕೇಳೋಕೆ ಇಷ್ಟ ಇಲ್ಲ, ಆ ಬರ ಪರಿಸ್ಥಿತಿ ಯಾವ ರೀತಿಯಾಗಿದೆ ನೀವು ಸ್ಪಾಟಿಗೆ ಹೋಗಿ ನೋಡಿ, ಅದ್ರ ಬಗ್ಗೆ ನಂಗೆ ವರದಿಯನ್ನು ಕೊಡಿ, ಕಣ್ಣಲ್ಲಿ ನೋಡ್ಬಿಟ್ಟು ಹೇಳಿ ಅಂತ ಒಂದು ಒಳ್ಳೆ ವಿಚಾರಗಳನ್ನು ಹೇಳ್ತಾ ಇದ್ರು ಸಿಎಂ. ಯಾಕಂತ ಹೇಳಿದ್ರೆ ಇಲ್ಲೆಲ್ಲೋ ಕೂತ್ಕೊಂಡು ಅಲ್ಲೇನೋ ನೋಡಿಕೊಂಡು ರಿಪೋರ್ಟ್ ತರಿಸ್ಕೊಂಡು ಅದರಲ್ಲೇನು ಕಾಗದಲ್ಲೇನು ಬೆಲೆ ಇರೋದಿಲ್ಲ. ನೀವು ಆ ಪರಿಸ್ಥಿತಿ ಹೇಗಿದೆ ಅವಲೋಕನ ಮಾಡಿ ಸ್ಪಾಟಿಗೆ ಹೋಗಿ, ಸರಿ ಮಳೆ ಬರ್ತಾ ಇಲ್ಲ, ಅದಕ್ಕೆ ಮುಂದೆ ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು, ರೈತರು ಏನು ಹೇಳ್ತಾರೆ, ಕೃಷಿ ಅಧಿಕಾರಿಗಳು ಹೋಗ್ತಾ ಇದ್ದಾರಾ, ಅವರೇನಾದರೂ ಅದ್ರ ಬಗ್ಗೆ ಏನಾದರೂ ಸೂಚನೆಗಳನ್ನು ಕೊಡ್ತಾ ಇದ್ದಾರಾ, ಅದೆಲ್ಲದ್ರ ಬಗ್ಗೆ ಈಗ ಸಿಎಂ ಡಿ ಕೆ ಶಿವಕುಮಾರ್ ಮಹತ್ವದ ಸಭೆ ಸಂದರ್ಭದಲ್ಲಿ DC ಅವರಿಗೂ ಕೂಡ ಸಾಕಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಬರಪೀಡಿತ ಪ್ರದೇಶಗಳ ಘೋಷಣೆಗೆ ಚಿಂತನೆ ಕೂಡ ಮಾಡಲಾಗ್ತಾ ಇದೆ. ಒಂದ್ ಕಡೆ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ಘೋಷಣೆ ಮಾಡಿಬಿಡಿ ಅಂತ ಆಗ್ರಹ ಇರೋದು. ಆದರೆ ಇಲ್ಲಿ ಇರುವಂತಹ ಸಮಸ್ಯೆ ಅಂತಂದ್ರೆ ಆಕ್ಚುಲಿ ವಿ ಶುಡ್ ಅಪ್ರಿಷಿಯೇಟ್. ಯಾಕಂದರೆ ಭಾನುವಾರ ರಜೆ ತಗೊಳ್ಳದೆ ಬರಗಾಲದ ಪರಿಸ್ಥಿತಿಯನ್ನು ಬಹಳ ಗಂಭೀರವಾಗಿ ಸರ್ಕಾರ ಪರಿಗಣಿಸಿದೆ ಅನ್ನೋದು ಅದರಲ್ಲೇ ಗೊತ್ತಾಯಿತು. ಯಾವ ರಜೆ, ಯಾರಿಗೆ ಬರಗಾಲ ರಜೆ ನೋಡ್ಕೊಂಡು ಬರುತ್ತಾ ಅಂತ ನಿನ್ನೆ ಮಾತಾಡ್ತಾ ಹೇಳ್ತಾ ಇದ್ರು. ವಿ ಶುಡ್ ಅಪ್ರಿಷಿಯೇಟ್ ದ್ಯಾಟ್. ಆದರೆ ಅದೇ ತೀವ್ರಗತಿಯಲ್ಲಿ ಈ ಘೋಷಣೆ ಮಾಡೋದು ಕೂಡ ನಡೀಬೇಕು. 15 ದಿನಗಳ ಕಾಲಾವಕಾಶ ಇಲ್ಲ ಅನ್ನೋದನ್ನು ಕೂಡ ಸರ್ಕಾರ ಈಗ ಮನವರಿಕೆ ಮಾಡ್ಕೊಳ್ಳೋದಕ್ಕೆ, ಅಂದರೆ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋದಕ್ಕೆ ಮುಂದಾಗಿದೆ ಅನ್ನೋ ಮಾಹಿತಿ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತ ದುರ್ಗದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹನುಮಂತ್, ಸದ್ಯಕ್ಕಿರುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಹೇಗಿದೆ ಅಂತಂದ್ರೆ, ಈ ಜಲಾಶಯಗಳಲ್ಲಿ ನೀರಿಲ್ಲ, ಕೃಷಿಗೆ ಬಿಡಿ ಕುಡಿಯೋದಕ್ಕೂ ನೀರಿಲ್ಲದೆ ಇರುವಂತಹ ಪರಿಸ್ಥಿತಿ, ಜನರೆಲ್ಲರೂ ಕೂಡ ಗುಳೆ ಹೋಗ್ತಾ ಇದ್ದಾರೆ, ಉದ್ಯೋಗಾವಕಾಶಗಳಿಲ್ಲ ಅನ್ನುವಂಥ ವಿಚಾರ, ಇದೆಲ್ಲವೂ ಕೂಡ ಇರುವಂಥ ಪರಿಸ್ಥಿತಿಯಲ್ಲಿ 15 ದಿನಗಳು ಕೂಡ ಇಲ್ಲ. ಆನಂತರ ಮತ್ತೆ ಮಳೆ ಆರಂಭ ಆಗುತ್ತೆ. ಆದರೆ ಈಗ ಇರುವಂಥ ಪರಿಸ್ಥಿತಿಯನ್ನು ನಿಭಾಯಿಸಬೇಕು ಅಂತಂದರೆ ಸದ್ಯಕ್ಕೆ ಸರ್ಕಾರ ಮಾಡಬೇಕಾಗಿರೋದೇನು, ಆದಷ್ಟು ಬೇಗ ಘೋಷಣೆಯನ್ನು ಮಾಡಲಾಗುತ್ತಾ, ಹೇಗೆ? ಅಶ್ವಿನಿ, ರಾಜ್ಯದಲ್ಲಿ ಏಪ್ರಿಲ್ವರೆಗೂ ಕೂಡ, ಮುಂದಿನ ಏಪ್ರಿಲ್ವರೆಗೂ ಕೂಡ ಎಲ್ ನೀನೋ ಅನ್ನುವಂಥ ಪರಿಸ್ಥಿತಿ ಉದ್ಭವ ಆಗುವಂಥ ಮುನ್ಸೂಚನೆ ಸರ್ಕಾರಕ್ಕೆ ಸಿಕ್ಕಿದೆ. ಹೀಗಾಗಿನೇ ಸರ್ಕಾರ ಒಂದಷ್ಟು ಆತಂಕದಲ್ಲಿದೆ. ಯಾಕೆ ಅಂತಂದು ಹೇಳಿದ್ರೆ, ಒಂದಷ್ಟು ನಿರೀಕ್ಷಿತವಾದಂಥ ಮಳೆ ಆಗಿಲ್ಲ. ಈಗ ಇರುವಂತಹ ಸದ್ಯದ ಪರಿಸ್ಥಿತಿಯ ಪ್ರಕಾರ 60% ಮಳೆ ಕಡಿಮೆ ಆಗಿರುವಂಥದ್ದು, 40% ವಿವಿಧ ಜಲಾಶಯಗಳಲ್ಲಿರುವಂತಹ ನೀರಿನ ಮಟ್ಟ, ಇದರ ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಜಾನುವಾರುಗಳ ಮೇವು, ಇವೆಲ್ಲ ಸಮಸ್ಯೆಗಳು ಇರುವಂಥ ಹಿನ್ನೆಲೆಯಲ್ಲಿ ನಿನ್ನೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಒಂದಷ್ಟು ಸುದೀರ್ಘವಾದಂಥ ಸಭೆಗಳನ್ನು ಮಾಡಿದರೆ, ಆ ಸಭೆಯಲ್ಲಿ ಯಾವೆಲ್ಲ ಕ್ರಮಗಳನ್ನು ಮುಂದೆ ತೆಗೆದುಕೊಳ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳನ್ನು ಮಾಡಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರದ ಮುಂದಿರುವಂಥದ್ದು, ಬರಪೀಡಿತ ಪ್ರದೇಶಗಳನ್ನು ಏನಾದರೂ ಘೋಷಣೆ ಮಾಡಿದ್ರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಅನುದಾನ ಬರ್ಬೋದು, ಜೊತೆಗೆ ಇದರಿಂದ ರೈತರಿಗೂ ಕೂಡ ಅನುಕೂಲ ಆಗ್ಬೋದು ಅನ್ನೋಂಥ ಚಿಂತನೆ ಸರ್ಕಾರದ ಮುಂದಿದೆ. ಆದರೆ ಬರಪೀಡಿತ ಪ್ರದೇಶಗಳು ಅಂತ ಘೋಷಣೆ ಮಾಡಬೇಕು ಅಂತ ಸಂದರ್ಭ ಬಂದಾಗ ಕೇಂದ್ರ ಸರ್ಕಾರದಿಂದ ಕೆಲವು ನಿಯಮಾವಳಿಗಳಿದ್ದಾವೆ. ಅದು ಏನಂತಂದು ಹೇಳಿದ್ರೆ, ಸತತ 2 ವಾರಗಳ ಕಾಲ ಒಣ ಹವೆ ಇರಬೇಕು, ರಾಜ್ಯದ ಜಲಾಶಯಗಳಲ್ಲಿ ಒಂದಷ್ಟು ಇಷ್ಟು % ಅಂತಂದೇಳಿ ನೀರಿನ ಮಟ್ಟ ಇರಬೇಕು, ಈ ಎಲ್ಲ ನಾರ್ಮ್ಸ್ ಏನಿದಾವೆ ಅವೆಲ್ಲವೂ ಕೂಡ ಇರಬೇಕು ಅಂತಂದು ಹೇಳಿದ್ರೆ ರಾಜ್ಯ ಸರ್ಕಾರ ಒಂದು ಗ್ರೌಂಡ್ ರಿಯಾಲಿಟಿಯ ಒಂದು ಸರ್ವೆಯನ್ನು ಮಾಡಬೇಕು. ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆ ಎರಡೂ ಕೂಡ ಸರ್ವೆಯನ್ನು ಮಾಡಿ, ಆ ಸರ್ವೆಯ ಆಧಾರಿತವಾಗಿ ಒಂದಷ್ಟು ಬರಪೀಡಿತ ಪ್ರದೇಶಗಳನ್ನು ಐಡೆಂಟಿಫೈ ರಾಜ್ಯ ಸರ್ಕಾರ ಮಾಡಬೇಕು. ಮತ್ತು ಕೇಂದ್ರ ಸರ್ಕಾರದಿಂದ ಅಧ್ಯಯನ ತಂಡ ಬಂದಂಥ ಸಂದರ್ಭದಲ್ಲಿ ಯಾವೆಲ್ಲ ವಾಸ್ತವಾಂಶಗಳಿದ್ದಾವೆ ಅವನ್ನೆಲ್ಲವನ್ನೂ ಕೂಡ ಕೇಂದ್ರ ಸರ್ಕಾರದ ಮುಂದೆ ತೆರೆದಿಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ. ಇದೇ ಕಾರಣಕ್ಕಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ನಿನ್ನೆ ರಾಜ್ಯದ ಅಧಿಕಾರಿಗಳಿಗೆಲ್ಲರಿಗೂ ಕೂಡ 15 ದಿನದೊಳಗಾಗಿ ಎಲ್ಲವೂ ಕೂಡ ನಾವು ಕೇಂದ್ರಕ್ಕೆ ವರದಿಯನ್ನು ಕೊಡಬೇಕಾಗಿದೆ. ಹಾಗಾಗಿ ನೀವು ಫೀಲ್ಡ್ಗೆ ಹೋಗಿ ವಾಸ್ತವಾಂಶ ಏನಿದೆ ಅದರೆಲ್ಲವೂ ಕೂಡ ಮಾಹಿತಿಯನ್ನು ಕ್ರೋಢೀಕರಿಸಿ ಸರ್ಕಾರಕ್ಕೆ ಕಳಿಸಬೇಕು ಅನ್ನುವಂಥ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಬರಪೀಡಿತ ಪ್ರದೇಶಗಳನ್ನು ಘೋಷಣೆ ಮಾಡುವಂಥ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳು ಕೂಡ ಸರ್ಕಾರ ಮಾಡಿಕೊಳ್ತಾ ಇದೆ. ಅಶ್ವಿನಿ, ರೈಟ್ ಹನುಮಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.